ರಾಮೇಶ್ವರಂ ಸ್ಫೋಟ ಘಟನೆ ಇಡೀ ಬೆಂಗಳೂರನ್ನ ತಲ್ಲಣಗೊಂಡಿರ್ತಕ್ಕಂಥ ಒಂದು ಘಟನೆ. ಮತ್ತೆ ಇಡೀ ದೇಶದ ಜನ ಕೂಡ ಕರ್ನಾಟಕದಲ್ಲೂ ಅದು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಪದೇ ಪದೇ ಈ ತರದ ಘಟನೆಗಳು ನಡೆಯುವಂಥದ್ದನ್ನ ಬೆಚ್ಚಿ ಬೀಳುವಂಥ ಸಂಗತಿಯನ್ನ ನಾವು ಬೆಂಗಳೂರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡಿದಿರಿ. ಇವತ್ತು ಎನ್ಐ ತನಿಖಾ ತಂಡ ಇವರನ್ನ ಬಂಧಿಸಿ ಮುಂದೆ ಹಲವಾರು ಬ್ಲಾಸ್ಟ್ಗಳನ್ನು ಹಲವಾರು ಭಯೋತ್ಪಾದನಾ ಘಟನೆಗಳನ್ನು ತಡೆಯುವಂಥದ್ರಲ್ಲಿ ಎನ್ಐಎ ಒಂದು ಮಹತ್ವವಾದಂಥ ಸಾಧನೆಯನ್ನ ಮಾಡಿದೆ ಕರ್ನಾಟಕ ರಾಜ್ಯದ ಪರವಾಗಿ. ಯಾಕಂದರೆ ಭಯಭೀತರಾಗಿದ್ದಂಥ ಕರ್ನಾಟಕ ರಾಜ್ಯದ ಜನ ಈ ಒಂದು ಬಂಧನದಿಂದ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂಥದ್ದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಕರ್ನಾಟಕದ ಜನತೆ ಪರವಾಗಿ ಎನ್ಐ ತಂಡಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಘಟನೆ ಕಾಂಗ್ರೆಸ್ಸಿನ ಹಲವು ನಾಯಕರು ಘಟನೆ ಆದಂಥ ಸ್ಥಳಕ್ಕೆ ಹೋದಂಥ ಡಿ.ಕೆ. ಶಿವಕುಮಾರ್ ಅವರು ಈ ಘಟನೆಯನ್ನ ತಿರ್ಚುವಂಥ ಪ್ರಯತ್ನವನ್ನು ಪ್ರಾರಂಭದಲ್ಲೇ ಮಾಡಿದ್ರು. ಅವರಿಗೆ ಅಲ್ಪಸಂಖ್ಯಾತರ ಮೇಲೆ ಏನಾದರೂ ಬಂದರೆ ನಮಗೆ ವೋಟ್ ಬ್ಯಾಂಕ್ ಖಾಲಿ ಆಗ್ತೈತೆ, ಯಾವುದೇ ಕಾರಣಕ್ಕೂ ಅಲ್ಪಸಂಖ್ಯಾತರಿಗೆ ನೋವಾಗಬಾರದು, ಆ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಅವರು ಪ್ರಾರಂಭದಲ್ಲೇ ಇದಕ್ಕೆ ಡೈವರ್ಷನ್ ಕೊಡುವಂಥ ಒಂದು ಕೆಲಸವನ್ನ ಮಾಡಿದ್ರು. ಅಂದರೆ ಡೈವರ್ಷನ್ ಅಂದರೆ ಪೊಲೀಸರಿಗೂ ಕೂಡ, ಜನಗಳಿಗಲ್ಲ, ಜನಗಳಿಗೆ ಮೊದಲೇ ಕೊಟ್ಟರು ಅವರು, ಆದರೆ ಪೊಲೀಸರಿಗೂ ಕೂಡ ನೀವು ತನಿಖೆ ಹೆಂಗಿರಬೇಕು ಅಂತ ಸರ್ಕಾರ ನಡೆಸುವಂಥ ಮಂತ್ರಿಗಳು ಅಧಿಕಾರಿಗಳು ಈ ಥರದ ಒಂದು ಡೈವರ್ಷನ್ ಕೊಟ್ಟರೆ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ತನಿಖೆ ಮಾಡಬೇಕು? ಒಬ್ಬ ಮಂತ್ರಿ ಹೇಳಿದ್ಮೇಲೆ ಆ ದಿಕ್ಕಿನಲ್ಲೇ ತನಿಖೆಯನ್ನು ಮಾಡಬೇಕು. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಇದು ಹೋಟ್ಲುಗಳ ಗಲಾಟೆ, ಹೋಟ್ಲುಗಳ ಮಧ್ಯೆ ಒಡಕಿನಿಂದ ಬಾಂಬನ್ನು ಬ್ಲಾಸ್ಟ್ ಮಾಡಿದ್ದಾರೆ, ಅದು ಸಣ್ಣ ಪ್ರಮಾಣದಲ್ಲಿ ಏನೋ ಮಾಡಿದ್ದಾರೆ, ವ್ಯಾಪಾರದ ಒಂದು ವ್ಯಾಜ್ಯ. ಅಂದರೆ ಪೊಲೀಸರು ಎಡ್ಯಾರು ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟ್ರು ಎಡ್ ಹೇಳಿದ್ಮೇಲೆ ಪೊಲೀಸರು ಅದೇ ಜಾಡಲ್ಲಿ ತನಿಖೆ ಮಾಡಬೇಕು. ಅಂದರೆ ಕಾಂಗ್ರೆಸ್ ಅವರು ಪದೇ ಪದೇ ಈ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಕೂಡ, ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಕೂಡ ಇಮಿಡಿಯೇಟ್ ಆಗಿ ಅಲ್ಲಿ ಎಂಟ್ರಿ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಬ್ರದರ್ಸ್ ಅಂದ್ಬಿಟ್ರು. ಎಲ್ಲೇ ಈ ಥರದ ಘಟನೆ ನಡೆದರೂ ಕೂಡ ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನ ಮಾಡಿದೆ, ಮಾಡ್ತಾನೂ ಇದೆ. ಮತ್ತೆ ಅಲ್ಲಿ ಹೋದಂಥ ಮಂತ್ರಿಗಳು ಕೂಡ, ಕೆಲವು ಮಂತ್ರಿಗಳು ಹೋದಂಥವರು ಕೂಡ ಇದನ್ನ ಡೈವರ್ಟ್ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಆದರೆ ರಾಜ್ಯ ಸರ್ಕಾರ ಏನು ತನಿಖೆಗೆ ವಹಿಸಿತ್ತು, ಅವರಿಗೆ ಜಾಡ್ ಕೊಟ್ಟಿದ್ರಿಂದ ಅವರು ಜಾಡನ್ನ ಹಿಡಿಯೋಕ್ಕಾಗಿಲ್ಲ. ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಟ್ಬಿಡ್ತು, ಆ ಡೈರೆಕ್ಷನಲ್ಲೇ ಹೋದ್ರು ಅವರು, ಅವ್ರಿಗೆ ಏನು ಸಿಗಲಿಲ್ಲ ಮಾಹಿತಿ. ಯಾವಾಗ NIA ಎಂಟ್ರಿ ಆಯಿತು ಆಗ ಇದರ ನಿಜ ಸ್ಥಿತಿ ಬಯಲಾಗುವಂಥದ್ದು ಒಂದು ವಾರದಲ್ಲೇ ಗೊತ್ತಾಗ್ಬಿಡ್ತು. ಯಾರ್ಯಾರಿದ್ದಾರೆ, ಭಯೋತ್ಪಾದಕ ಕೃತ್ಯ ಏನೇನು ಸಂಚು ಮಾಡಿದ್ದಾರೆ ಅನ್ನೋದು ಕ್ಲೀನಾಗಿ ಗೊತ್ತಾಗಿದೆ. ಇವತ್ತು ಅವರು ದೊರಕಿರೋ ಅಂಥದ್ದು ಕೂಡ ಸೇಫ್ ಜಾಗದಲ್ಲೇ.